ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಮನೇಲೆ ನಾನು ಸೀರೆಗಳಿಗೆ, ಸಿಂಪಲ್ ಸೀರೆಗಳಿಗೆಲ್ಲ ನಾನು ಮನೇಲೆ ಬೇಬಿ ಕುಚ್ಚನ್ನ ಯಾವ ಥರ ಹಾಕ್ಕೊಳ್ತೀನಿ ಅಂತ ಅದರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ನಾವು ಮನೇಲೆ ಬೇಬಿ ಕುಚ್ಚನ್ನ ಸಿಂಪಲ್ಲಾಗಿ ಹಾಕ್ಕೊಳ್ಬೋದು. ತುಂಬಾ ಈಸಿ. ಆಚೆ ಕೊಡೋದಕ್ಕಿಂತ ನಾವು ಮನೇಲೇ ಹಾಕ್ಕೊಳ್ಬೋದು. ಟೈಮ್ ವೇಸ್ಟ್ ಎಷ್ಟೊಂದು ಮಾಡ್ತೀವಿ, ಫೋನ್ ಇಟ್ಕೊಳ್ತೀವಿ, ಟಿ ವಿ ನೋಡ್ತೀವಿ, ಸುಮ್ಮನೆ ಹರಟೆ ಹೊಡ್ತಾ ಇರ್ತೀವಿ. ಅದ್ರ ಬದಲು ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಇದನ್ನು ನಾನು ಮೊದಲಿಗೆ ಸೀರೆ ಸೆರಗನ್ನು ಒಂದು ಲೈನ್ ಹೊಲ್ಕೊಂಡು ಅದಾದಮೇಲೆ ನಾನು ಪಿಕೋ ಮಾಡ್ಕೊಂಡಿದ್ದೀನಿ. ಥ್ರೆಡ್ಗಳು ಬೇಕಾಗುತ್ತೆ. ಇಲ್ಲಿ ಸೀರೆ ಯಾವ ಥರ ಕಲರ್ ಇರುತ್ತೋ ಆ ಥರ ಕಲರ್ನ ಬೇಕಾಗುತ್ತೆ. ಮತ್ತು ನಾನಿಲ್ಲಿ ಗೋಲ್ಡನ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಸೀರೆ ಕುಚ್ಚು ಕಟ್ಟೋಕ್ಕೆ. ಮತ್ತು ಸೀರೆ ಕುಚ್ಚು ಹಾಕೋಕ್ಕೆ ಇಲ್ಲಿ ಸೂಜಿ ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಒಂದು ಚಿಕ್ಕದೊಂದು ಸೂಜಿ ಬೇಕಾಗುತ್ತೆ ನಿಮಗೆ, ಒಂದು ಟೇಪು ಮತ್ತು ಚಾಕು ಮತ್ತು ಕಟರ್. ಕುಚ್ಚು ಕಟ್ ಮಾಡೋಕ್ಕೆ ಕಟರ್ ಅಥವಾ ಕತ್ರಿ ಎರಡೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಕಟರ್ ಇಲ್ಲ ಹಾಗಾಗಿ ನಾನಿಲ್ಲಿ ಕತ್ರಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಒಂದೊಂದು ಇಂಚನ್ನ ನಾನು ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಅಳತೆ ತೊಗೊಳ್ತಾ ಇದ್ದೀನಿ. ಒಂದೊಂದು ಇಂಚನ್ನ ತೊಗೊಳ್ಬೇಕಾಗುತ್ತೆ ಅಳತೆನ. ಅರ್ಧ ಇಂಚೂ ತೊಗೊಳ್ಬೋದು, ಅರ್ಧ ಇಂಚೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಸೀರೆಯಲ್ಲಿ ತುಂಬ ತೆಳು ಇದೆ ನೋಡಿ, ಬೇಕಿದ್ರೆ ನಿಮಗೆ ಕಾಣಿಸುತ್ತೆ. ಹಾಗಾಗಿ ನಾನಿಲ್ಲಿ ಒಂದೊಂದು 1.5 ಇಂಚ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದೂರ. ಮತ್ತು ನಾನಿಲ್ಲಿ 70 ಎಳೆಗಳನ್ನ ಈ ಥರ ನಿಮಗೆ ರಟ್ಟು ಬೇಕಾಗುತ್ತೆ. ಈ ರಟ್ಟಲ್ಲಿ ಸುತ್ತಕೊಂಡ್ರೆ ತುಂಬ ಈಸಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ. ನಾನು ರೇಷ್ಮೆ ದಾರನ ಈ ಥರ 70 ಎಳೆಗಳನ್ನ ಸುತ್ಕೋತಾ ಇದ್ದೀನಿ. ಕುಚ್ಚಿಗೆ ಆಲ್ಮೋಸ್ಟ್ 120 ಎಳೆ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ತುಂಬ ತೆಳುವಾಗಿದೆ ದಪ್ಪ ಇದ್ದರೆ ಮತ್ತು ತೆಳಗಡೆ ತುಂಬ ಸೆರಗು ಹತ್ರ ತುಂಬ ಒಜ್ಜಿ ಆದಂಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ 70 ಎಳೆಗಳನ್ನ ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 70 ಎಳೆಗಳು ಅದನ್ನು ರೌಂಡ್ ಅಪ್ ಮಾಡಿದ್ಮೇಲೆ 140 ಆಗುತ್ತೆ. ಅದಕ್ಕೆ ನನಗಿಲ್ಲಿ ಸಾಕಾಗುತ್ತೆ ಇಷ್ಟು. ಅದಾದಮೇಲೆ ಈ ಥರ ಸೂಜಿಲಿ ಅದನ್ನು ಎಳ್ಕೊಳ್ತಾ ಇದ್ದೀನಿ, ಪೋಣಿಸ್ಕೊಂಡು ನೀಟಾಗಿ ಅದನ್ನು ನೋಡ್ಕೊಳ್ಬೇಕು ಯಾವ ಥರ ಇದೆ ಅಂತ. ಕುಚ್ಚು ದಾರನ ಇಲ್ಲ ಅಂದರೆ ಅದನ್ನು ಐರನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಕುಚ್ಚು ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಐರನ್ ಮಾಡೋಕ್ಕೆ ಹೋಗಲಿಲ್ಲ. ಹಾಕಿದ್ಮೇಲೆ ಐರನ್ ಮಾಡೋಣ ಅಂತ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಐರನ್ ಮಾಡೋಕ್ಕಾಗಲಿಲ್ಲ ನನಗೆ. ಅದಾದಮೇಲೆ ನಾನಿಲ್ಲಿ ಕುಚ್ಚು ಹಾಕಿದ್ಮೇಲೆ ಆ ಕೈ ಹೊಲಿಗೆ ಹಾಕೋ ಸೂಜಿ ಇರುತ್ತಲ್ಲ, ಅದನ್ನು ಗೋಲ್ಡನ್ ಥ್ರೆಡ್ಡಿಂದ ನಾವಿಲ್ಲಿ ಕಟ್ಕೊಳ್ಬೇಕಾಗತ್ತೆ ನೀಟಾಗಿ. 3-4 ಸರ್ತಿ ಇಲ್ಲಿ ನಾವು ಸುತ್ಕೊಂಡಾದಮೇಲೆ ನಾನು ಅದಕ್ಕೆ 2 ಸರ್ತಿ ಗಂಟು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಈ ಥರ ಗಂಟು ಹಾಕ್ಕೊಳ್ಬೇಕಾಗತ್ತೆ ಸೂಜಿಯಿಂದ. ನೋಡಿ ಈ ಥರ ಕಾಣಿಸುತ್ತೆ. ಈಗ ನಾವು ಫ್ರಂಟಿಂದ ಯಾವತ್ತೇ ಆಗಲಿ ಥ್ರೆಡ್ನ ಕಟ್ಟಕ್ಕೆ ಹೋಗಬಾರ್ದು, ಬ್ಯಾಕ್ ಸೈಡಿಂದ ಕಟ್ಟರೆ ಫ್ರಂಟ್ ಸೈಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಬಂದಿದೆ. ಆಲ್ಮೋಸ್ಟ್ ನಾನು ಹಾಕಿದೆ, ವಿಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು 4-5 ಕುಚ್ಚು ಹಾಗೆ ಬಿಟ್ಟಿದೆ ಕಟ್ಟೋದನ್ನು. ನೋಡಿ ಈ ಥರ ಸಿಂಪಲ್ಲಾಗಿ ಕಟ್ಕೊಳ್ಬೋದು ಮನೇಲಿನೇ ನಾವು.